ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಮೂಲವ್ಯಾಧಿ, ಪೈಲ್ಸ್ ಅಂತಾರೆ ಆಡೋ ಭಾಷೆಯಲ್ಲಿ, ಎಮರಾಯ್ಡ್ಸ್ ಅಂತ ಕರೀತಾರೆ ಮೆಡಿಕಲ್ ಭಾಷೆಯಲ್ಲಿ. ಈ ಮೂಲವ್ಯಾಧಿ ಅಥವಾ ಪೈಲ್ಸ್ ಅನ್ನೋ ಕಾಯಿಲೆ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ನನಗೆ ಗೊತ್ತಿರುವಂಥ ವಿಚಾರವನ್ನು ನಿಮ್ಮೊಂದಿಗೆ ಹಂಚಿಕೊಂಡು, ಅದಕ್ಕೆ ಬಂಡವಾಳ ಇಲ್ಲದೇ, ಯಾವುದೇ ರೀತಿ ಇನ್ವೆಸ್ಟ್ಮೆಂಟ್ ಇಲ್ಲದೇ ಪರಿಹಾರ ಮಾಡಿಕೊಳ್ಳೋ ಒಂದು ವಿಶೇಷತೆಯನ್ನು ಇವತ್ತಿನ ಸಂಚಿಕೆಯಲ್ಲಿ ನಾನು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಈ ಪೈಲ್ಸ್ ಅನ್ನೋ ರೋಗ, ಮೂಲವ್ಯಾಧಿ ಯಾತಕ್ಕೆ ಬರುತ್ತೆ, ಯಾವ ರೀತಿ ಬರುತ್ತಿದು, ಅದರ ಲಕ್ಷಣಗಳೇನು, ಅದನ್ನು ಕ್ಯೂರ್ ಮಾಡಿಕೊಳ್ಳುವಂಥ, ಗುಣಪಡಿಸ್ಕೊಳ್ಳುವಂಥ ಪರಿಹಾರಗಳೇನು ಅನ್ನೋ ಒಂದು ವಿಚಾರದಲ್ಲಿ ನಾನು ಇವತ್ತಿನ ಸಂಚಿಕೆಯಲ್ಲಿ ತಿಳಿಸೋಕ್ಕೆ ಪ್ರಯತ್ನ ಪಡ್ತೀನಿ. ನನ್ನ ಅನುಭವದ ಆಧಾರದ ಮೇಲೆ ಒಂದು 100 ಜನ ಇದ್ದರೆ ಅದರಲ್ಲೊಂದು 30% ಜನಕ್ಕೆ ಈ ಕಾಯಿಲೆ ಇರುತ್ತೆ. 100ರಲ್ಲಿ 30 ಜನಕ್ಕೆ ಇದ್ದಿದ್ದರೆ 70%ಗೆ ಈ ಕಾಯಿಲೆ ಇರೋದಿಲ್ಲ. ಮೂಲವ್ಯಾಧಿ ರೋಗ, ಪೈಲ್ಸ್ ಅನ್ನೋ ಕಾಯಿಲೆ. ಈ ಕಾಯಿಲೆ ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ. ನನ್ನ ರಿಸರ್ಚ್ ಪ್ರಕಾರ ಯಾರು ಒಂದೇ ಕಡೆ ಗಂಟೆಗಟ್ಟಲೆ ಕೂತಿರ್ತಾರೋ, ಅದು ಕುಷನ್ ಸೀಟ್ ಮೇಲೆ, ಕುಷನ್ ಶೀಟ್ ತುಂಬ ಹೀಟ್ ಪ್ರೊಡ್ಯೂಸ್ ಮಾಡುತ್ತೆ. ಕೂತಿದ್ದ ಜಾಗದಲ್ಲೇ ಗಂಟೆಗಟ್ಟಲೆ ಕೂತಿದ್ರೆ ಅವ್ರಿಗೆ ಈ ಕಾಯಿಲೆ ಬರ್ತದೆ ಸುಮಾರು ಜನಕ್ಕೆ. ಉದಾಹರಣೆಗೆ ಬಸ್ ಡ್ರೈವರ್ಸ್ ಅಂತ ಇಟ್ಕೊಳ್ಳಿ. ಬಸ್ ಓಡಿಸೋ ಡ್ರೈವರ್ಗಳು ಬೆಂಗಳೂರು ರಾತ್ರಿ ಬಿಟ್ಟರೆ ಬೆಳಗಿನ ಜಾವ ಬೆಳಗಾಮು, ಗುಲ್ಬರ್ಗ ಈ ಥರ ಕಂಟಿನ್ಯೂಸಾಗಿ ಡ್ರೈವ್ ಮಾಡ್ಕೊಂಡು ಹೋಗ್ತಾರೆ. ಏನು ಅಲ್ಲೆಲ್ಲೋ ಒಂದು ಕಡೆ ಅರ್ಧ ಗಂಟೆ ನಿಲ್ಲಿಸ್ತಾರೆ ಊಟ ತಿಂಡಿಗೆ, ರಿಲ್ಯಾಕ್ಸ್ ಮಾಡೋಕ್ಕಷ್ಟೇ. ಬಟ್ ಗಂಟೆಗಟ್ಟಲೆ ಕೂತಿರ್ತಾರೆ. ಯಾರು ಕಂಟಿನ್ಯೂಸಾಗಿ ಕೂತ್ಕೊಂಡು ಇರ್ತಾರೋ ಈ ಡ್ರೈವರು, ಪೈಲಟ್ಸ್ಗಳು, ಲಾಂಗ್ ಜರ್ನಿ, ಈಗ ಬೆಂಗಳೂರು ಟು ಅಮೇರಿಕಾಗೆ ಹೋಗ್ಬೇಕು ಅಂತ ಇಟ್ಕೊಳ್ಳಿ, 12, 13, 14, 18 ಅವರ್ಸು ಫ್ಲೈಟಲ್ಲೇ ಕೂತಿರ್ಬೇಕು. ಆ ಪೈಲಟ್ಸ್ಗಳು ಕೂತ್ಕೊಂಡು ಗೋಲ್ಡ್ ಸ್ಮಿತ್, ಚಿನ್ನ ಬೆಳ್ಳಿ ಒಡವೆಗಳೆಲ್ಲ ಮಾಡ್ತಾರಲ್ಲ, ಗಂಟೆಗಟ್ಟಲೆ ಕೂತ್ಕೊಂಡು ಕೆಲಸ ಮಾಡೋರು, ನೆಲದ ಮೇಲೆ ಆಗಲಿ ಕುರ್ಚಿ ಮೇಲೆ ಆಗಲಿ, ಗಂಟೆಗಟ್ಟಲೆ ನಿಂತ್ಕೊಳ್ತಾರಲ್ಲ, ಅವ್ರಿಗೂ ಬರ್ತಾ ಇದೆ ಇವತ್ತಿನ ದಿವಸ ಈ ಪೈಲ್ಸ್ ಅನ್ನೋ ಮೂಲವ್ಯಾಧಿ ಕಾಯಿಲೆ. ಇನ್ನೊಂದು ಮಲಬದ್ಧತೆ ಇರುವಂಥ ಪ್ರಾಬ್ಲಮ್. ಸರಿಯಾಗಿ ಬೆಳಗ್ಗೆ ಎದ್ದ ತಕ್ಷಣ ಟಾಯ್ಲೆಟ್ಗೆ ಹೋಗಲ್ಲ, ಮಲ ವಿಸರ್ಜನೆ ಮಾಡೋದಿಲ್ಲ. ಆ ಮಲ ವಿಸರ್ಜನೆ ಸಕಾಲಕ್ಕೆ ಆಗಲಿಲ್ಲ ಅಂದಾಗ ನಮ್ಮ ಗುದದ್ವಾರದ ಆ ಬ್ಲಡ್ ವೆಸಲ್ಸು ಎನ್ಲಾರ್ಜ್ ಆಗಿಬಿಡುತ್ತೆ. ಗುದದ್ವಾರ, ಮಲ ಬರೋ ಜಾಗ, ಆನಸ್, ಆ ಬ್ಲಡ್ ವೆಸಲ್ಸ್ ಯಾವಾಗ ಎನ್ಲಾರ್ಜ್ ಆಯಿತು, ಒಳಗೆ ಹೊರಗೆ ಯಾವಾಗ ಎನ್ಲಾರ್ಜ್ ಆಯಿತು, ಒಂದು ಮೊಳೆ ಥರ ಪೈರು, ನಾವೀಗ ಮೊಳೆಕಟ್ಟು ಸಾರು ಮಾಡ್ಬೇಕಾದ್ರೆ ನಾವು ಧಾನ್ಯಗಳಲ್ಲಿ ಬಟ್ಟೆಯಲ್ಲಿ ಸುತ್ತಿಟ್ಬಿಟ್ಟು ಇದು ನಾಳೆ ಬೆಳಗ್ಗೆ ಮೊಳೆ ಬರುತ್ತಲ್ಲ, ಆ ಥರ ಆ ಬ್ಲಡ್ ವೆಸಲ್ಸ್ ಏನಾಗುತ್ತೆ, ಒಳಗೆ ಹೊರಗೆ ಸುತ್ತಲೂ ಎನ್ಲಾರ್ಜ್ ಆಗಿಬಿಡುತ್ತದಾಗ. ಅದಕ್ಕೆ ಪ್ರತಿನಿತ್ಯ ಆಯುರ್ವೇದ ಶಾಸ್ತ್ರ ಪ್ರಕಾರ ಮನುಷ್ಯ 2 ಬಾರಿ ಮಲ ವಿಸರ್ಜನೆ ಮಾಡಬೇಕಂತೆ. ಬೆಳಗ್ಗೆ ಎದ್ದ ತಕ್ಷಣ, ರಾತ್ರಿ ಮಲ್ಕೊಳ್ಳುವಾಗ. ಆಗ ಬಾಡಿನ ಟಾಕ್ಸಿನ್ ಎಲ್ಲ ಡಿಸ್ಚಾರ್ಜ್ ಆಗುತ್ತೆ. ಅವನಿಗೆ ಎಷ್ಟೇ ವರ್ಷ ಬದುಕಿರೋ ಪೈಲ್ಸ್ ರೋಗ ಬರೋದಿಲ್ಲ ಅಂತ, ಮೂಲವ್ಯಾಧಿ ರೋಗ ಬರೋದಿಲ್ಲ ಅಂತ. ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇತ್ತು ಅಂದರೆ. ಎರಡನೇದು, ಅತಿಯಾಗಿ ನಿದ್ದೆ ಮಾಡೋದ್ರಿಂದಲೂ ಬರ್ತಿದೆ ಇದು. ನೋಡಿ, ಗಂಟೆಗಟ್ಟಲೆ ನಿದ್ದೆ ಮಾಡ್ತಾರೆ. ಮೂರನೇದು, ವಂಶ ಪಾರಂಪರೆಯಿಂದ ಈ ಕಾಯಿಲೆ ಬರ್ತದೆ. ತಾಯಿಗಿದ್ದರೆ ಮಗನಿಗೆ ಬರ್ತದೆ, ಅಪ್ಪಂಗಿದ್ದರೆ ಮಗಳಿಗೆ ಬರ್ತದೆ, ತಂದೆ ತಾಯಿ ಇಬ್ರಿಗೂ ಇದ್ದರೆ ಮಕ್ಕಳು ಮೊಮ್ಮಕ್ಕಳಿಗೆಲ್ಲ ಬರ್ತದೆ. ಯಾಕಂದರೆ ಡಿಆಕ್ಸಿ ರೈಬೋನ್ಯೂಕ್ಲಿಕ್ ಆ್ಯಸಿಡ್ನಲ್ಲಿ ಕ್ರೋಮೋಸೋಮ್ಸು ಕೆಲವು ರೋಗಗಳನ್ನ ಜೀನ್ಸಲ್ಲಿ ತೊಗೊಂಬಂದ್ಬಿಟ್ಟು ನೆಕ್ಸ್ಟ್ ಸಿಬ್ಲಿಂಗ್ಸ್, ನೆಕ್ಸ್ಟ್ ಜನ್ರೇಷನ್ಗೆ ಪಾಸ್ ಮಾಡಿಬಿಡುತ್ತದು. ರೈಬೋನ್ಯೂಕ್ಲಿಕ್ ಆ್ಯಸಿಡ್ಡು ಆಯಾ ಏಜ್ ಬಂದಾಗ, ಅದು 10 ವರ್ಷ 11 ವರ್ಷ ಆದಮೇಲೆ. ಈ ತುಂಬ ಹೀಟ್ ಪದಾರ್ಥ ತಿಂದರೆ, ತುಂಬ ಎಣ್ಣೆಲಿ ಕರೆದಂಥ ಪದಾರ್ಥಗಳು ಹೆಚ್ಚಿಗೆ ತಿಂತಾ ಇದ್ದರೆ ಪೈಲ್ಸ್ ಬರೋ ಸಾಧ್ಯತೆ ಇದೆ ಅಂತ ಹೇಳ್ತಾರೆ. ತುಂಬ ಸ್ಟ್ರೆಸ್ ಆದಾಗ ಬಾಡಿ, ತುಂಬ ಸ್ಟ್ರೆಸ್ಸು, ಟಾಯ್ಲೆಟ್ಗೆ ಹೋಗೋಕ್ಕೂ ಮನಸ್ಸಿಲ್ಲ, ಕೆಲಸ ಮಾಡ್ತಾರೆ,
ಅಯ್ಯೋ ಟಾಯ್ಲೆಟ್ಗೆ ಹೋಗ್ಬಿಟ್ರೆ ಒಂದು 10 ನಿಮಿಷ ಅರ್ಧ ಗಂಟೆ ವೇಸ್ಟ್ ಆಗುತ್ತೆ, ಅದು ಬಂದು ಒಂದು ಅರ್ಧ ಗಂಟೆ ಮಾಡಿದ್ರೆ ಎಕ್ಸ್ಟ್ರಾ ದುಡ್ಡು ಬರುತ್ತೆ ಅಂತೇಳಿ ಮಲಮೂತ್ರಗಳನ್ನು ತಡೀತಾರೆ. ಮಲಮೂತ್ರಗಳನ್ನು ತಡೆಯೋದು ಕೂಡ ದೊಡ್ಡ ಪ್ರಾಬ್ಲಮ್ ಆಗುತ್ತೆ. ತಡಿಬಾರ್ದು, ಅದು ನೈಸರ್ಗಿಕವಾಗಿ ನ್ಯಾಚುರಲ್ ಆಗಿ ಅದು ಹೊಟ್ಟೋಗ್ಬಿಡ್ಬೇಕು. ಅಯ್ಯೋ ಮಲ್ಕೊಂಡಿದ್ದೀನಲ್ಲ ಈಗ ಯಾರು ಟಾಯ್ಲೆಟ್ಗೆ ಹೋಗ್ತಾರೆ, ಬೆಳಗ್ಗೆ ಹೋದ್ರಾಯ್ತು ಅಂತೇಳಿ ಮಾಡಿದ್ರೆ ಸ್ಟಾಕ್ ಮಾಡ್ಕೊಂಡು ಕಿಡ್ನಿಗೂ ತೊಂದರೆ, ಪೈಲ್ಸ್ಗೂ ಬಂದುಬಿಡ್ತದೆ. ಅದರಿಂದ ಈ ಮೊಳೆ ರೋಗ, ಹೆಮರಾಯ್ಡ್ ಅನ್ನೋ ಕಾಯಿಲೆ ಮೂಲವ್ಯಾಧಿ ಅಂತಾರೆ ಸಂಸ್ಕೃತದಲ್ಲಿ. ಮೂಲಾಧಾರ ಚಕ್ರವನ್ನು ಡಿಸ್ಟರ್ಬ್ ಮಾಡುವಂಥ ವ್ಯಾಧಿ ಮೂಲವ್ಯಾಧಿ ಅಂತ ಹೇಳ್ತಾರೆ. ಏನಿಲ್ಲ, ಆ ಗುದದ್ವಾರದ ಒಳಗೆ ಹೊರಗೆ ಆ ಬ್ಲಡ್ ವೆಸಲ್ಸ್ ಎನ್ಲಾರ್ಜ್ ಆಗಿಬಿಡ್ತು ಅಂದರೆ ಮುಗಿದಿತ್ತು. ಅಲ್ಲಿಂದೆಲ್ಲ ಪೈರು ಬೆಳ್ಕೊಂಡಂಗೆ ಮೊಳಕೆ ಕಾಳು ಇರ್ತದಲ್ಲ, ಆ ಥರ ಪೈಲ್ಸ್ ಬರ್ತದೆ. ಯಾವಾಗ ಅದು ಪೈಲ್ಸ್ ಶುರುವಾಯಿತು, ವಾಸಿ ಆಗೋದು ಕಷ್ಟ ಕೆಲವರಿಗೆ, ಕೆಲವು ಬೇಗ ಹೊಟ್ಟೋಗ್ಬಿಡುತ್ತೆ. ಇದಕ್ಕೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಏನು ಹೇಳ್ತಾರೆ, ಹೆಂಗೆ ಕಂಡುಹಿಡಿಬೋದು? ಜಾತಕ ನೋಡಿದ ತಕ್ಷಣ ಇವನಿಗೆ ಪೈಲ್ಸ್ ರೋಗ ಬರುತ್ತೆ, ಇವನಿಗೆ ಅಥವಾ ಅವಳಿಗೆ ಅಂಥೇಳಿ. ಶನಿ ಲಗ್ನದಲ್ಲಿದ್ದು ಕುಜನು 7ನೇ ಸ್ಥಾನದಲ್ಲಿ ಇದ್ದರೆ ಆ ಜಾತಕನಿಗೆ ಕಂಪ್ಲೀಟಾಗಿ ಪೈಲ್ಸ್ ರೋಗ ಆಯಾ ದಶಾಭುಕ್ತಿ ಬಂದಾಗ ಶುರುವಾಗುತ್ತೆ. ಮೆಡಿಕಲ್ ಆಸ್ಟ್ರಾಲಜಿ ಪ್ರಕಾರ ನಮ್ಮ ಆರೋಸ್ಕೋಪಲ್ಲಿ ಲಗ್ನದಲ್ಲಿ ಶನಿ ಇದ್ದು ಹಾಗೂ ಕುಜ 7ನೇ ಮನೇಲಿ ಕೂತಿರೋ, ಮಂಗಳ ಗ್ರಹ 7ನೇ ಮನೇಲಿ ಇತ್ತು ಅಂತಂದರೆ ಜಾತಕರಿಗೆ ಶನಿ ಕುಜ ದಶಾಭುಕ್ತಿ ಬಂದಾಗ ಅಥವಾ ಕುಜ ಶನಿ ದಶಾಭುಕ್ತಿ ನಡೆಯುವಾಗ ಆ ಏಜಿಗೆ ಪೈಲ್ಸ್ ರೋಗ ಬರ್ತದೆ ಅಂತ ಹೇಳ್ತಾರೆ. ಯಾರಾದರೂ ನಮ್ಮ ವಂಶದಲ್ಲಿ ನಿಧಿಗೋಸ್ಕರ ದೇವಾಲಯವನ್ನು ಹಾಳು ಮಾಡೋದು, ನಿಧಿಗೋಸ್ಕರ ದೈವಶಕ್ತಿ ಸ್ಥಳವನ್ನು ತೊಂದರೆ ಕೊಟ್ಟಿದ್ರೆ ಆ ವಂಶಸ್ಥರಿಗೆಲ್ರಿಗೂ ಪೈಲ್ಸ್ ರೋಗ ಬರುತ್ತೆ ಅಂತ ಕರ್ಮ ಸಿದ್ಧಾಂತದಲ್ಲಿ ಹೇಳ್ತಾರೆ. ಒಂದು, ಈಗ ನಮ್ಮ ತಾತನ ಮುತ್ತಾತನು ಯಾವುದೋ ದೇವಸ್ಥಾನದಲ್ಲಿ ನಿಧಿ ಅಂತ ಹೇಳ್ಬಿಟ್ಟು ರಾತ್ರಿ ಹೋಗಿ ಅದೆಲ್ಲ ಹಳ್ಳ ತೆಗೆದು ದೇವರೆಲ್ಲ ಭಂಗ ಮಾಡಿ, ದೇವ್ರನ್ನೆಲ್ಲ ವಿಘ್ನಗಳನ್ನು ಮಾಡಿ ಎಲ್ಲ ಮಾಡಿಬಿಟ್ಟು ನಿಧಿ ತಗೊಂಡು ಸಿಗ್ತೋ ಇಲ್ಲೋ ಗೊತ್ತಿಲ್ಲ ಬಂದುಬಿಟ್ಟಿರ್ತಾರೆ. ತಾತ ತಪ್ಪು ಮಾಡಿದ್ದಕ್ಕೆ ಮಕ್ಕಳು ಮೊಮ್ಮಕ್ಕಳಿಗೆಲ್ಲ ಪೈಲ್ಸ್ ಬರ್ತದೆ ಅಂತ ಹೇಳ್ತಾರೆ. ನಿಧಿ ನಿಕ್ಷೇಪಗಳನ್ನು ಧ್ವಂಸ ಮಾಡಿದರೆ, ಅದಕ್ಕೋಸ್ಕರ ಏನಾದ್ರು ತೊಂದರೆ ಮಾಡಿದರೆ ವಂಶ ಪೂರ್ತಿ, ಆ ಜನ್ರೇಷನ್ ಪೂರ್ತಿ ಪೈಲ್ಸಲ್ಲಿ ನರಳಬೇಕು ಅಂತ ಹೇಳ್ತಾರೆ. ಉತ್ತಗಳನ್ನು ಹೊಡೆದಾಕಿದ್ರು ಪೈಲ್ಸ್ ಬರ್ತದಂತೆ, ಸರ್ಪಹತ್ಯೆ ಮಾಡಿದ್ರು ಕೂಡ ಪೈಲ್ಸ್ ಬರುತ್ತೆ ಅಂತ ಕರ್ಮ ಸಿದ್ಧಾಂತ ಹೇಳ್ತಾರೆ. ನಾನು ಆಗಲೇ ಹೇಳಿದಾಗೆ ನಿಧಿ ನಿಕ್ಷೇಪಗಳನ್ನು ಧ್ವಂಸ ಮಾಡಿದರೆ, ದೇವಾಲಯ ಧ್ವಂಸನ, ವಲ್ಮೀಕಶ್ಛೇದನ, ಸರ್ಪಹತ್ಯಾ ದೋಷ ಈ ಥರದ್ದೆಲ್ಲ ಇದ್ದಾಗ ಊಟದಲ್ಲಿ ಮದ್ದಾಕರು ಕೂಡ ಮೊಳೆ ರೋಗ ಬರುತ್ತೆ. ಪೈಲ್ಸ್ ರೋಗ, ಮೂಲವ್ಯಾಧಿ, ಹೆಮಿರಾಯ್ಡ್ಸ್ ಅಂತಾರೆ ಮೆಡಿಕಲ್ ಭಾಷೆಯಲ್ಲಿ. ಊಟದಲ್ಲಿ ವಿಷ ಹಾಕೋದು, ಉತ್ತ ಹೊಡೆದಾಕ್ಬಿಟ್ಟು ಮನೆ ಕಟ್ಟೋದು, ಸೈಟ್ ಮಾಡೋದು, ಈ ಥರ ಮಾಡಿದ್ರೆ ಒಬ್ಬ ಮಾಡ್ಸಾಕೋ ವಂಶ ಪೂರ್ತಿ ಆ ಶಾಪ. ಇದು ಮೂಲವ್ಯಾಧಿ ಪ್ರಾರಬ್ಧ ರೋಗ ಅಂತ. ಅಸ್ತಮ, ಕುಷ್ಠ, ಮೂಲವ್ಯಾಧಿ ಇದೆಲ್ಲ ವಂಶ ಪಾರಂಪರೆ ಬರುವಂಥ ರೋಗಗಳು. ಪೈಲ್ಸಲ್ಲಿ 4 ವೆರೈಟಿ ಪೈಲ್ಸ್ ಇದೆ. ಒಂದು, ಗುದದ್ವಾರದಿಂದ ಅದೇನು ಮಾಡುತ್ತೆ, ನಾವು ಟಾಯ್ಲೆಟ್ಗೆ ಹೋಗುವಾಗ ಮಲ ವಿಸರ್ಜನೆ ಮಾಡೋ ಹೊರಗಡೆ ಬರುತ್ತೆ. ಬಂದ ತಕ್ಷಣ ಏನು ಮಾಡುತ್ತೆ, ಅದು ಬ್ಲೀಡಿಂಗ್ ಕೊಡುತ್ತೆ, ರಕ್ತ ಈಚೆ ಹಾಕತ್ತಷ್ಟೇ ಆ ಪೈಲ್ಸು ಒಳಗೆ ಬಂತು, ರಕ್ತ ಸುರಿಸ್ತು, ಮತ್ತು ಆ ಪೈಲ್ ಒಳಗೆ ಬರೋಲ್ಲ, ಹೊರಗೇ ಬರೋದಿಲ್ಲ, ಒಳಗೆ ಎತ್ಕೊಂಡಿರುತ್ತೆ. ಇದು ಮೊದಲನೇ ಡಿಗ್ರಿ ಅಂತಾರೆ. ಫಸ್ಟ್ ಡಿಗ್ರಿ ಪೈಲ್ಸ್ ಅಂದ್ರೇನು, ಗುದದ್ವಾರದ ಸುತ್ತಮುತ್ತ ಬ್ಲಡ್ ವೆಸಲ್ಲು ಎನ್ಲಾರ್ಜ್ ಆಗಿದೆ. ನಾವು ಟಾಯ್ಲೆಟ್ ಕೂತಾಗ ಮಲ ವಿಸರ್ಜನೆ ಮಾಡೋಕ್ಕೆ ಬೆಡ್ ಬರುತ್ತೆ, ಆದರೆ ಪೈಲ್ಸ್ ಹೊರಗೆ ಬರಲ್ಲ, ಒಳಗೆ ಇರುತ್ತೆ. ಇದಕ್ಕೆ ಮೊದಲನೇ ಡಿಗ್ರಿ ಪೈಲ್ಸ್ ಅಂತಾರೆ. ಸೆಕೆಂಡ್ ಡಿಗ್ರಿ ಗುದದ್ವಾರ, ನಾವೇನಾದ್ರು ಟಾಯ್ಲೆಟ್ಗೆ ಹೋದಾಗ ಬರುತ್ತೆ, ಅದು ರಕ್ತವನ್ನು ಸುರಿಸುತ್ತೆ. ಟಾಯ್ಲೆಟೆಲ್ಲ ನಾವು ವಾಶ್ ಮಾಡ್ಕೊಂಡು ವಾಪಸ್ ಒಳಗೆ ಹೋಗಿ ಸೇರ್ಕೊಂಡ್ಬಿಡುತ್ತೆ. ಇದು 2ನೇ ಡಿಗ್ರಿ ಪೈಲ್ಸ್ ಅಂತ ಮೂಲವ್ಯಾಧಿಲಿ. 2ನೇದು, ಅವನು ಅಥವಾ ಅವಳು ಟಾಯ್ಲೆಟ್ ಕೂತಾಗ ಮಲ ಬಂದುತ್ತೆ, ಮಲ ಬಂದಾಗ ಪೈಲ್ಸ್ ಹೊರಗೆ ಬರುತ್ತೆ, ರಕ್ತ ಸುರಿಸುತ್ತೆ. ನಾವು ಎದ್ದು ವಾಶ್ ಮಾಡ್ಕೊಂಡು ಬಂದಮೇಲೆ ವಾಪಸ್ ಒಳಗೋಗಿ ಸೇರ್ಕೊಂಡ್ಬಿಡುತ್ತೆ ಗುದದ್ವಾರದ ಒಳಗಡೆ. ಇದು ಸೆಕೆಂಡ್ ಡಿಗ್ರಿ ಅಂತ ಹೇಳ್ತಾರೆ. ಇದು ಸೆಕೆಂಡ್ ಡಿಗ್ರಿ. ಇದು ಕೆಲವು ಜನಗಳಿಗಿದೆ. ಫಸ್ಟ್ ಡಿಗ್ರಿನಲ್ಲಿ ಮೊದಲನೇ ಸ್ಟೇಜ್ ಪೈಲ್ಸು ಒಬ್ರಿಗೆ ಆ ಥರ ಇದ್ದರೆ ಅವ್ರು ಹಾಗೇ ಇರ್ತಾರೆ. ಕೆಲವ್ರಿಗೆ ಸೆಕೆಂಡ್ ಡಿಗ್ರಿನ ಹೊರಗೆ ಬರುತ್ತೆ, ಒಳಗೋಗುತ್ತೆ, ಬ್ಲೀಡಿಂಗ್ ಕೊಡ್ತಾ ಇರ್ತೀವಿ. ಬ್ಲೀಡಿಂಗ್ ಅಂದರೆ ಬ್ಲಡ್ ಬರ್ತಿರ್ತದೆ. 3ನೇ ಲೆವೆಲ್ ಪೈಲ್ಸ್ ಏನಪ್ಪ ಅಂದರೆ ಥರ್ಡ್ ಡಿಗ್ರಿ. ಯಾವ ಡಿಗ್ರಿ ಇದೆ ಅಂತ ನೋಡಿದಾಗ ಬಂತು,
ಮಲ ಹೊರಗೆ ಬಂತು, ಆ ಪೈಲ್ಸ್ ಹೊರಗೆ ಬಂತು, ಬ್ಲೀಡಿಂಗ್ ಆಯಿತು, ನಾವೇ ಬಲವಂತವಾಗಿ ಕೈ ಹಾಕಿ ಒಳಗೆ ತಳ್ಳಬೇಕು, ಬಂದುಬಿಡುತ್ತೆ ಅಷ್ಟು ಜೋರಾಗಿ ಆ ಮೊಳೆ, ಏನು ಆ ಬೇರು, ಹೆಮಿರಾಯ್ಡ್ಸ್. ಇನ್ನೊಂದ್ಸಲ ಹೇಳ್ತೀನಿ, ಟಾಯ್ಲೆಟ್ ಕೂತಾಗ ಮಲ ಜೊತೆಗೆ ಅದು ಹೊರಗೆ ಬರುತ್ತೆ, ರಕ್ತ ಸುರಿಸುತ್ತೆ, ಬ್ಲೀಡಿಂಗ್ ಬಂತು, ಎಲ್ಲ ಆದಮೇಲೆ ನಾವೇ ಕೈಯಾರ ಒಳಗಾಕಿ ಒಳಗೆ ತಳ್ಳಬೇಕು, ಹೀಗೆ ಫಿಸಿಕಲ್ ಪುಷ್ ಮಾಡಬೇಕು ಆ ಪೈಲ್ಸ್ನ. ಇದು 3ನೇ ಡಿಗ್ರಿದು. 4ನೇ ಡಿಗ್ರಿ ಪೈಲ್ಸ್ ಅಂದ್ರೇನು, ನಾವು ಟಾಯ್ಲೆಟ್ ಆ ಮೊಳೆ ಹೊರಗೆ ಬಂದುಬಿಟ್ಟಿರ್ತದೆ, ಒಳಗೆ ಹೋಗಲ್ಲ, ಒಳಗೆ ಹೋಗೋದೇ ಇಲ್ಲ, ಬ್ಲೀಡಿಂಗ್ ಆಗ್ತಾ ಇರ್ತದೆ, ನಿಲ್ಲಕ್ಕಾಗಲ್ಲ, ಕೂರಕ್ಕಾಗಲ್ಲ, ಮಲ್ಗೋಕ್ಕಾಗಲ್ಲ, ವಿಪರೀತ ನೋವು, ಎಲ್ಲಾದಲ್ಲೂ ಡಿಸ್ಕಂಫರ್ಟ್ನೆಸ್ಸು. ಏನು ಟಾಯ್ಲೆಟ್ಗೆ ಹೋಗ್ತಿದ್ದಾಗಲೂ ಬ್ಲಡ್ ಬರ್ತದೆ, ವಾಕ್ ಮಾಡುವಾಗಲೂ, ಕೂತಾಗ, ನಿಂತಾಗ, ಮಲಗುವಾಗ, ಸಡನ್ನಾಗಿ ಎದ್ದಾಗ ಯಾವಾಗಲೂ ಬ್ಲೀಡಿಂಗ್ ಬರ್ತಾನೇ ಇರ್ತದೆ. ಆ ಸುತ್ತಲೂ ಸಿಕ್ಕಾಪಟ್ಟೆ ಪೇಯ್ನು ಹೊರಗೆ ಕಾಣುತ್ತೆ, ಕತ್ತಿಲ್ಲ ಕಟ್ ಮಾಡಿಬಿಡೋಣ ಅನಿಸ್ಬಿಡ್ತದೆ. ಅವರು ದೊಡ್ಡ ಬಕೆಟಲ್ಲಿ ನೀರು ತುಂಬಿಟ್ಟು ಒಳಗೋಗಿ ಕೂತ್ಕೊಂಡ್ಬಿಡ್ತಾರೆ ತಣ್ಣಗಾಗಲಿ ಅಂತೇಳಿ. ಆ ಬಕೆಟ್ ಒಳಗಡೆ ಹೋಗಿ ಕೂತ್ಕೊಂಡು ಗುದದ್ವಾರಕ್ಕೆ ಪೂರ್ತಿ ನೆನೆಸ್ತಾರೆ ಆ ನೀರಿನಲ್ಲಿ, ಆಗ ಅವ್ರಿಗೆ ಸ್ವಲ್ಪ ಶಾಂತಿ. ಇದು 4ನೇ ಡಿಗ್ರಿ. ಇದಕ್ಕೆಲ್ಲ ಕಾರಣ ಶನಿ ಲಗ್ನದಲ್ಲಿ ಹಾಗೂ ಕುಜ 7ನೇ ಮನೇಲಿದ್ದಾಗ ಈ ಕಾಯಿಲೆ ಬರುತ್ತೆ. ಯಾರೋ ಮಾಡಿ ತಪ್ಪಿಗೆ ಮಕ್ಕಳು ಮೊಮ್ಮಕ್ಕಳು ಪೈಲ್ಸಲ್ಲಿ ನರಳ್ತಾ ಇದ್ದಾರೆ. 10 ಕೋಟಿ ಮುಂದೆ ಇಟ್ಟಿರ್ತೀನಿ ಅಂತ ಇಟ್ಕೊಳ್ಳೋದು, 50 ಕೋಟಿ ನಿಮಗೆ ದುಡ್ಡು ತೊಗೊಳಪ್ಪ ಅಂದರೆ ಅವನಿಗೆ ಈ ಕಾಯಿಲೆ ಮೊದಲು ಹುಷಾರಾಗಬೇಕು. ಯಾಕಂದರೆ ಆ ಥರ ಪೇಯ್ನು ಏನು ಗೊಳೋ ಅಂತ ಅಳ್ತಾರೆ, ಕೂರೋಕ್ಕಾಗಲ್ಲ, ನಿಲ್ಲಕ್ಕಾಗಲ್ಲ. 50 ಅಲ್ಲ, 1,000 ಕೋಟಿ ದುಡ್ಡು ತಂದಿಟ್ಟು ಕೂಡ ಬೇಡಪ್ಪ ದುಡ್ಡು, ಮೊದಲು ಈ ಕಾಯಿಲೆ ಗುಣ ಆಗಲಿ ಅಂತ. ಆ ಲೆವೆಲ್ಗೆ ಮನಸ್ಸನ್ನು ಪರಿವರ್ತನೆ ಮಾಡುತ್ತೆ ಈ ಕಾಯಿಲೆ. ಈ ಥರ ಸಮಸ್ಯೆಯಿಂದ ನರಳ್ತಿರೋ ಕೋಟ್ಯಾಂತರ ಜನ ಇದ್ದಾರೆ ಜಗತ್ತಿನಲ್ಲಿ. ಈ ಒಂದು ಕಾಯಿಲೆ ಕೆಲವರಿಗೆ ಜಾತಕದಲ್ಲಿ ದೋಷ ಬಂತಲ್ಲ, ಲಗ್ನದಲ್ಲಿ ಶನಿ ಮತ್ತು 7ನೇ ಮನೆಯಲ್ಲಿ ಕುಜ ಇದ್ದಾಗ ಇದು ಬಂತು ಅಂದರೆ, ಕೆಲವರಿಗೆ ಈ ನೈಋತ್ಯ ದಿಕ್ಕಿನಲ್ಲಿ ಅಡುಗೆ ಮನೆ ಮಾಡಿಬಿಟ್ಟಿರ್ತಾರೆ. ನೈಋತ್ಯ ದಿಕ್ಕಿನಲ್ಲಿ ಮಲಗಬೇಕಾದಂಥ ಜಾಗ, ದಕ್ಷಿಣಕ್ಕೆ ತಲೆ ಹಾಕಿ ಉತ್ತರಕ್ಕೆ ಕಾಲು ಚಾಚಿ ಮಲಗಬೇಕು. ಆ ನೈಋತ್ಯ ದಿಕ್ಕಿನ ಅಡುಗೆ ಮನೆ ಯಾರಿರ್ತದೋ ಅಲ್ಲಿ ಎಲ್ರಿಗೂ ಒಬ್ಬೊಬ್ಬರಾಗಿ ಈ ರೋಗದಿಂದ ನರಳುತ್ತಾರೆ. ಅದು ತುಂಬ ಸ್ಟ್ರಾಂಗ್ ಇಲ್ಲ ಅಂದ್ರೂ ಒಟ್ಲಾರು ಬ್ಲೀಡಿಂಗ್ ಆಗ್ತಿರ್ತದೆ. ಇದು ನೈಋತ್ಯ ದಿಕ್ಕಿನಲ್ಲಿ ಅಡುಗೆ ಮನೆ ಮಾಡೋದ್ರಿಂದ ಅದು ಬರುತ್ತೆ ಅಂತ ಒಂದು. ಅಂದರೆ ನಮ್ಮ ಜಿಯೋಪೆಥಿಕ್ ಎನರ್ಜಿ ಇಂಬ್ಯಾಲೆನ್ಸ್ ಆದಾಗ, ಅಲ್ಲಿ ವೈಬ್ರೇಷನ್ನು ನಮ್ಮ ಬಾಡಿ ಪಂಚಭೂತಗಳ ವೈಬ್ರೇಷನ್ ಮಿಸ್ ಮ್ಯಾಚ್ ಆದಾಗ ಈ ಪ್ರಾಬ್ಲಮ್ ಬರ್ತದೆ ಅಂತೇಳಿ. ನಾನು ಆಗಲೇ ಹೇಳಿದೆ, ಕರ್ಮ ಸಿದ್ಧಾಂತ ಪ್ರಕಾರ, ಜ್ಯೋತಿಷ್ಯ ಶಾಸ್ತ್ರ ಪ್ರಕಾರ ಮತ್ತು ವಾಸ್ತುಶಾಸ್ತ್ರ ಪ್ರಕಾರ ನೈಋತ್ಯ ದಿಕ್ಕಿನಲ್ಲಿ ಅಡುಗೆ ಮನೆ ಇರಬಾರ್ದು. ನಮಗಿಲ್ಲ, ನಮ್ಮ ಮಕ್ಕಳು ಮೊಮ್ಮಕ್ಕಳು ಬರೋತ್ತಂಥದ್ದು. ಅದು ನಮ್ಮ ಪ್ರಕೃತಿಯಿಂದಲೂ ಕೂಡ ನಮ್ಮ ಬಾಡಿನಲ್ಲಿ ರಿದಮ್ನ ಚೇಂಜ್ ಮಾಡಿಬಿಡುತ್ತೆ ಪ್ರಕೃತಿ, ಆ ಜಿಯೋಪೆಥಿಕ್ ಎನರ್ಜಿ ವಾಸ್ತುನಲ್ಲಿ. ಇಷ್ಟೆಲ್ಲ ನರಳಾಟ. ಮತ್ತು ಕೆಲವ್ರಿಗಂತೂ ಗಂಟೆಗಟ್ಟಲೆ ಕ್ಲಾಸಾಗಿ ಕೂತ್ಕೊಳ್ಳೋಕ್ಕಾಗಲ್ಲ, ಕಾಲೇಜಲ್ಲಿ ಕೂರೋಕ್ಕಾಗಲ್ಲ, ಸೈಕಲ್ ತುಳಿಯೋಕ್ಕಾಗಲ್ಲ, ಬೈಕ್ ಓಡ್ಸೋಕ್ಕಾಗಲ್ಲ, ಆಮೇಲೆ ಬೆಟ್ಟ ಹತ್ತಕ್ಕಾಗಲ್ಲ, ಫಾಸ್ಟಾಗಿ ಹೋಗೋಕ್ಕಾಗಲ್ಲ. ಅವ್ರು ಯಾವಾಗಲೂ ಟಾಯ್ಲೆಟ್ ಇರೋ ಜಾಗದೇ ಹುಡುಕ್ತಾರೆ, ಟಾಯ್ಲೆಟ್ ಎಲ್ಲಿದೆಯಪ್ಪ ಅಂತ. ಬ್ಲೀಡಿಂಗ್ ಆಗ್ತಿರ್ತದೆ ಅವ್ರಿಗೆ. ಯಾವಾಗಲೂ ಕಸಿಮಿಸಿ ಒಂದು ಕೆಲಸದ ಬಗ್ಗೆ ಕಾನ್ಸಂಟ್ರೇಷನ್ ಮಾಡೋಕ್ಕಾಗಲ್ಲ, ಕನ್ಫ್ಯೂಷನ್ನು, ಗಾಬರಿ, ಪೇಯ್ನಿಂದ ಅವ್ರಿಗೆ ಯಾವುದ್ರ ಮೇಲೆ ಗಮನ ಕೊಡೋಕ್ಕಾಗಲ್ಲ. ಸಿಕ್ಕಾಪಟ್ಟೆ ಪೇಯ್ನ್ ಪಾಪ. ಅದರಲ್ಲಂತೂ ಸಿಕ್ಕಾಪಟ್ಟೆ ಹೀಟ್ ಪದಾರ್ಥ ತಿಂದುಬಿಡ್ತು ಅಂತಂದರೆ ಭಾಳ ಕಷ್ಟ. ಹೀಗಾಗಿ ಈ ಒಂದು ಕಾಯಿಲೆ ಹೆಮಿರಾಯ್ಡ್ಸ್ ಅಥವಾ ಮೂಲವ್ಯಾಧಿ ರೋಗ ಅಥವಾ ಪೈಲ್ಸ್ ರೋಗ, ಮೊಳೆ ರೋಗ ಅಂತಲೂ ಕರೀತಾರೆ. ಇದು ಶಾಪಗ್ರಸ್ತ ರೋಗವೂ ಆಗುತ್ತೆ. ಮತ್ತು ಇದು ಮಾಟ ಮತ್ತು ತಂತ್ರ ಪ್ರಯೋಗದಿಂದ ಈ ರೋಗ ಬರೋ ಮಾಡ್ಬೋದು ನಾವು. ಪುತ್ತಲಿಕ ಪ್ರಯೋಗ ಅಂತ, ಆ ವ್ಯಕ್ತಿನ ಪುರುಷನಸ್ತಿದ ಬೊಂಬೆ ಮಾಡಿಬಿಟ್ಟು ಅವ್ರದ್ದು ಶರೀರದಲ್ಲಿ ಹಾಕಿರುವಂಥ ಬಟ್ಟೆಯನ್ನು ತಂದು ಮಾಂತ್ರಿಕನ ಕೊಟ್ಟರೆ, ಆ ಪುತ್ತಲಿಕ ಪ್ರಯೋಗ ಮಾಡಿ ಅವನು ಆ ಗುದದ್ವಾರದ ಮೇಲೆ ಆ್ಯಸಿಡ್ಡು ಅಥವಾ ಮೊಳೆ, ಕಬ್ಬಿಣದ ಮೊಳೆಯಲ್ಲಿ ಹೊಡೆದು ಮಂತ್ರ ಮಾಡಿ ಅಥವಾ ಮುಳ್ಳು ಹಾಕಿ ಅದಕ್ಕೆ ತಂತ್ರಪ್ರಯೋಗ ಮಾಡಿಬಿಟ್ರೆ ಮೂಲವ್ಯಾಧಿ ರೋಗ ಬಂದೇ ಬಿಡುತ್ತದೆ. 4ನೇ ಡಿಗ್ರಿನೇ ಬರುತ್ತೆ, ಫಸ್ಟ್ ಎಕ್ದಮ್ ಬರೋದೇ ಅದು. ಡಿಗ್ರಿ 1, ಡಿಗ್ರಿ 2, ಡಿಗ್ರಿ 3, ಡಿಗ್ರಿ 4 ಈ 4 ವೆರೈಟಿ ಜನ ಸಫರ್. ಕೆಲವ್ರಿಗೀಗ ಸರಿಯಾಗಿ ಸಕಾಲಕ್ಕೆ ಟ್ರೀಟ್ಮೆಂಟ್ ತೊಗೊಳ್ಳಿಲ್ಲ ಅಂದರೆ ಡಿಗ್ರಿ 4ಗೆ ಹೋಗ್ಬಿಟ್ರೆ ಭಾಳ ಕಷ್ಟ, ಸತ್ತು ಹೋಗ್ಬಿಟ್ಟಿದ್ದಾರೆ. ಆ ಮೊಳೆ ಒಳಗೆ ಹೊಟ್ಟೋಗುತ್ತೆ, ಬೆಳೀತಾ ಎಲ್ಲಿಗೆ ಹೋಗುತ್ತೆ ಅಂದರೆ ಹೊಟ್ಟೆ ಸೀಳ್ಕೊಂಡು ಹೃದಯಕ್ಕೂ ಟಚ್ ಆಗುತ್ತಂತೆ ನೋಡಿ ಆ ಮೊಳೆ. ಹೆಮಿರಾಯ್ಡ್ಸ್ ಆಲ್ವೆಗೆ ನೆಗ್ಲೆಕ್ಟ್ ಮಾಡಿಬಿಟ್ರೆ ಎಷ್ಟೋ ಜನ ಇದೆಲ್ಲ ಸತ್ತಿರೋದೇ ಉಂಟು ಪಾಪ. ಆಗಿನ ಕಾಲದಲ್ಲಿ ಸರಿಯಾಗಿ ಟ್ರೀಟ್ಮೆಂಟ್ ಇರ್ತಿರ್ಲಿಲ್ಲ,
ಭಾಳ ಇದು ಈಗಂತೂ ಸ್ವಲ್ಪ ಸರ್ಜರಿ ಮಾಡಿ ತೆಗಿತಾರೆ, ಆಪ್ರೇಷನ್ ಮಾಡಿ ಪೀಸ್ ಮಾಡಿ ಆ ಮೊಳೆನ ತೆಗೆದು ಬಿಸಾಕ್ತಾರೆ. ಬಟ್ 5 ವರ್ಷ 6 ವರ್ಷ ಮತ್ತೆ ಉಡುತ್ತದು. ಯಾಕಂದರೆ ಶಾಪಗ್ರಸ್ತ ರೋಗ ಅಲ್ಲ ಇದು, ವಂಶ ಪಾರಂಪರ್ಯ ಜೀನ್ಸಲ್ಲಿ ಬಂದಿರೋವಂಥದ್ದು. ಅಂದರೆ ತಾತ್ಕಾಲಿಕ ಆಪ್ರೇಷನ್ ಮಾಡಿಸ್ತಾರೆ. ಉಪ್ಪು ಖಾರ ಹುಳಿ ತಿಂತಿದ್ದಾಗ ಅದು ಆ ಮೊಳೆ ಒಳಗಡೆ ಬೆಳೀತಾ ಹೋಗುತ್ತೆ, ಮೊಳಕೆ ಕಟ್ತಾಗೆ. ಇದಕ್ಕೆ ಒಂದು ಏನಪ್ಪ ಅಂತಂದರೆ ಮುಟ್ಟಿದ್ರೆ ಮುನಿ ಸೊಪ್ಪು ಅಂತ ಒಂದು ಸೊಪ್ಪಿದೆ, ಸಿಗುತ್ತೆ ಎಲ್ಲ ಕಡೆನೂ. ಆ ಮುಟ್ಟಿದ್ರೆ ಮುನಿ ಸೊಪ್ಪಿನ ಪಂಚಾಂಗನ ಬುಡ ಸಮೇತ ಕಿತ್ಕೋಬೇಕು. ಎಲೆ, ಹೂವು, ಕಾಯಿ, ಹಣ್ಣು, ಬೇರು ಇದಿಷ್ಟು ಎಲ್ಲ ಒಂದು ಮುಳ್ಳಿರ್ತದೆ. ಅದು ಕಿತ್ಕೊಂಬಂದು ಅದನ್ನು ಚೆನ್ನಾಗಿ ಕುಟ್ಬಿಟ್ಟು ನೀರಿನಲ್ಲಿ ಹಾಕಿ ಚೆನ್ನಾಗಿ ಕುಟ್ಬಿಟ್ಟು ಒಂಥರ ಬಿಲ್ಲೆ ಥರ ಮಾಡಿ ಆ ಒಂದು ಕೈಲಿಟ್ಕೊಂಡು ನಾನು ಹೇಳೋ ಮಂತ್ರದಲ್ಲಿ ಅದನ್ನು ಅಭಿಮಂತ್ರಿಸ್ಬೇಕು. ಕಣ್ಮುಚ್ಕೊಂಡು ಓಂ ಹಂ ಹನುಮತೆ ರುದ್ರಾತ್ಮಕಾಯ ಹುಂ ಫಟ್, ಓಂ ಹಂ ಹನುಮತೆ ರುದ್ರಾತ್ಮಕಾಯ ಹುಂ ಫಟ್, ಓಂ ಹಂ ಹನುಮತೆ ರುದ್ರಾತ್ಮಕಾಯ ಹುಂ ಫಟ್ ಅಂತೇಳಿ ಈ ಮಂತ್ರ ಹೇಳ್ಕೊಂಡು ಅದನ್ನು ಚೆನ್ನಾಗಿ ಅರೆದು ಪುಡಿ ಮಾಡಿ ಎಲ್ಲ ಮುಟ್ರ ಸೊಪ್ಪು ಗಿಡ ಪೂರ್ತಿ ತಂದು ತೊಳೆದ್ಬಿಟ್ಟು ಚೆನ್ನಾಗಿ ಕುಟ್ಟಿ ಎಲ್ಲ ಮುಳ್ಳು ಗಿಳ್ಳು ಎಲ್ಲ ಸೇರಿಸಿ ಅದು ಬಿಲ್ಲೆ ಥರ ಮಾಡಿ ಆ ಗುದದ್ವಾರಕ್ಕೆ ಇಟ್ಬಿಟ್ಟು ಅಂಡರ್ವೇರ್ ಹಾಕೊಂಡ್ಬಿಡ್ಬೇಕು. ಓಂ ಹಂ ಹನುಮತೆ ರುದ್ರಾತ್ಮಕಾಯ ಹುಂ ಫಟ್ ಅನ್ನೋ ಮಂತ್ರದಲ್ಲಿ ಅಭಿಮಂತ್ರಿಸ್ಬೇಕು. ಶನಿ ಮತ್ತು ಕುಜನಿಗೆ ಶಾಂತಿ ಆಂಜನೇಯ ಕಲಿಯುಗದಲ್ಲಿ. ಅದರಿಂದ ಹನುಮಂತನ ತಂತ್ರಸಾದಲ್ಲಿ ಇದೊಂದು ಮಂತ್ರ ಹೇಳಿದ್ದಾರೆ. ತಂತ್ರ ಮುಟ್ರ ಮುನಿ ಸೊಪ್ಪಿನಲ್ಲಿ ಅದನ್ನು ಇದು ಮಾಡಬೇಕು. ಇಲ್ಲ ಅಂದರೆ ಅಷ್ಟದ ಪುಡಿಯನ್ನು ಈರುಳ್ಳಿ ರಸ, ಗರ್ಕೆ ರಸ ಕಲಿಸ್ಬಿಟ್ಟು ಅರ್ಶನ ತೆಗೆದು ಗುದದ್ವಾರಕ್ಕೆ ಹಾಕ್ಬಿಟ್ಟು ವಿಳ್ಯದೆಲೆ ಮೇಲೆ ಅರ್ಶನ ಇಟ್ಬಿಟ್ಟು ಆ ವಿಳ್ಯದೆಲೆ ಸಮೇತ ಗುದದ್ವಾರಕ್ಕೆ ಸ್ಪರ್ಶ ಆಗಬೇಕು. ಯಾವುದು ಆ ಅರ್ಶಿಣದ ಬಿಲ್ಲೆ. ಅಂಡರ್ವೇರ್ ಹಾಕ್ಕೊಂಡು ರಾತ್ರಿ ಹೊತ್ತು ಮಲ್ಕೊಂಡ್ರೆ ಬೆಳಗ್ಗೆ ಹೊತ್ತು ಕಾಲ ಅದು ಸುಟ್ಟು ತೆಗೆಯುತ್ತದು. ನಿಧಾನಕ್ಕೆ ಅದು ಕಟ್ ಮಾಡ್ಕೊಂಡು ಬರ್ತದೆ. ಗರ್ಕೆ ರಸ, ಈರುಳ್ಳಿ ರಸ, ಕೆಲವರು ಬಿಲ್ಪತ್ರೆ ರಸನೂ ಹಾಕ್ತಾರೆ. ಇದು ಒಂದು ಪ್ರಯೋಗ. ಇದೆಲ್ಲ ಮಾಡಬೇಕಾದ್ರೆ ಓಂ ಹಂ ಹನುಮತೆ ರುದ್ರಾತ್ಮಕಾಯ ಹುಂ ಫಟ್ ಅಂತ ಹೇಳ್ಬೋದು. ಈ ಮಂತ್ರದಿಂದನೂ ಕೂಡ ಈ ಕಾಯಿಲೆ ವಾಸಿ ಆಗುತ್ತೆ ಅಂತೇಳಿ ಹನುಮಂತ ತಂತ್ರಸಾರದಲ್ಲಿ ಇದೆ. ಇದು ಶನಿ ಕುಜಗೆ ಶಾಂತಿ. ಇದು ಈ ಮಂತ್ರದಿಂದ ನಾನು ಮಂತ್ರ ಹೇಳಿದೆ, ತಂತ್ರ ಹೇಳಿದ್ದೀನಿ. ತಂತ್ರ ಮುಟ್ರ ಮುನಿ ಸೊಪ್ಪು ಮತ್ತು ಗರ್ಕೆ ರಸ, ಈರುಳ್ಳಿ ರಸ, ಬಿಲ್ಪತ್ರೆ ರಸನೂ ಹಾಕ್ಬೋದು. ಅಷ್ಟಕ್ಕೆ ಪುಡಿ ಪ್ಯೂರ್ ಅಷ್ಟಕ್ಕೆ ಕಲಿಸ್ಬಿಟ್ಟು ಅದನ್ನು ಬಿಲ್ಲೆ ಥರ ಮಾಡಿ ಬಾಳೆ ಎಲೆ ಅಥವಾ ವಿಳ್ಯದೆಲೆ ಮೇಲೆ ಇಟ್ಟು ಅದನ್ನು ಗುದದ್ವಾರಕ್ಕೆ ಟಚ್ ಆಗೋ ಥರ ಕ್ಲೀನಾಗಿ ಪ್ಯಾಕ್ ಮಾಡಿಬಿಟ್ಟು ಮಲ್ಕೊಂಬಿಟ್ಟ ಅಂತಂದರೆ ಬೆಳಗ್ಗೆ ಎದ್ದ ವರ್ಷ ಅದು ಕ್ಯೂರ್ ಆಗಿರ್ತದೆ. ಅದರ ಮಂತ್ರಶಕ್ತಿನೂ ಹೇಳಿರ್ಬೇಕಂತ. ಇದು ಒಂದು. ಮೂರನೇದು ಮರ್ಮ ಥೆರಪಿಯಿಂದ, ಮರ್ಮ ಚಿಕಿತ್ಸೆಯಿಂದ ಇದನ್ನು ಕ್ಯೂರ್ ಮಾಡು. ಗುದದ್ವಾರ ಒಂದು ಮರ್ಮ. ಇದಕ್ಕೆ ಒಂದು ಮರ್ಮ ಥೆರಪಿ ಅಂತಿದೆ. ಇದು ಶಿವ ಪಾರ್ವತಿಗೆ ಉಪದೇಶ ಮಾಡಿದಂಥ ವಿದ್ಯೆ, ಮರ್ಮ ವಿದ್ಯೆ ಅಂತ, ಸಾವಿರಾರು ವರ್ಷದಿಂದ. ಈ ಮರ್ಮ ವಿದ್ಯೆಯಿಂದ ಇದನ್ನು 3-4 ಸಿಟ್ಟಿಂಗ್ಸು ಮರ್ಮ ಥೆರಪಿ ಮಾಡಿದ್ರೆ ಈ ಪೈಲ್ಸ್ ರೋಗ ಹೊರಟೋಗ್ಬಿಡುತ್ತೆ. ಇದೊಂದೇ ಅಲ್ಲ, ಬ್ರೈನಲ್ಲಿ ಗೆಡ್ಡೆ ಇತ್ತು ಅಂದರೆ, ಬ್ರೈನ್ ನರಗಳು ಡ್ಯಾಮೇಜ್ ಆಗಿತ್ತು ಅಂದರೆ, ಬ್ರೈನ್ ರಕ್ತ ಎಪ್ಕಟ್ಟಿದ್ರೆ, ಬ್ರೈನ್ ಟ್ಯೂಮರು, ಬ್ರೈನ್ ಕ್ಷಯ, ಕಣ್ಣು ದೋಷಗಳು, ಕಿವಿ ದೋಷ, ಮೂಗು, ಬಾಯಿ, ಹಲ್ಲು, ಗಂಟ್ಲು, ಥೈರಾಯ್ಡು, ಪ್ಯಾರಾಥೈರಾಯ್ಡು, ಅನ್ನನಾಳದ ದೋಷ, ಕ್ಯಾನ್ಸರು, ಗಂಟ್ಲು ಕ್ಯಾನ್ಸರು, ಟಾನ್ಸಿಲ್ಸು, ಲಂಗ್ಸಲ್ಲಿ ಸ್ಟೋನ್ ಇತ್ತು ಅಂದರೆ, ಹೃದಯದಲ್ಲಿ ಎಲ್ಲ ಥರ ಪ್ರಾಬ್ಲಮ್ಮು, ಜಠರದಲ್ಲಿ ಎಲ್ಲ ಥರ ಡಯಾಬಿಟಿಸು, BP, ಗ್ಯಾಸ್ಟ್ರೆಟಿಕ್ಸು, ಲಿವರ್ ಫಂಕ್ಷನಲ್ಲಿ ದೋಷ ಇತ್ತು ಅಂದರೆ, ಅರ್ಶದ ಕಾಮಲೆ ರೋಗ, ಜಾಂಡೀಸು, ಅಪೆಂಡಿಸೈಟಿಸು, ಹರ್ನಿಯಾ, ಹೆಂಗಸಲ್ಲಿ ಮುಟ್ಟು ಸಮಸ್ಯೆ, ಸಂತಾನ ದೋಷ, ಗಂಡಸಿನಲ್ಲಿ ನಪುಂಸಕತೆ, ಸಂತಾನ ದೋಷಗಳು, ಮಂಡಿ ನೋವು, ಪಾದ ಕಾಲು ನೋವು, ಹಿಂಬಡಿ ನೋವು, ಮತ್ತು ವರ್ಟಿಗೋ, ಅಸ್ತಮಾ, ಕ್ಯಾನ್ಸರು, ಪಿಟ್ಸು, ಲಕ್ವಾ, ವೆರಿಕೋಸ್ ವೈನು, ಈ ಥರದ ಎಲ್ಲ ಕಾಯಿಲೆಗಳನ್ನು ಔಷಧಿ ಅಂದರೆ ಟಾನಿಕ್ಕು, ಇಂಜೆಕ್ಷನ್ ಮಾತ್ರೆ ಇಲ್ದೇ, ಆಪ್ರೇಷನ್ ಇಲ್ದೇ ಕ್ಯೂರ್ ಮಾಡುವಂಥ ಒಂದು ವಿಶೇಷವಾದಂಥ ವಿದ್ಯೆ ಮರ್ಮ ವಿದ್ಯೆ ಅಂತೇಳಿ, ಮರ್ಮ ಥೆರಪಿ ಅಂತ. ಇದನ್ನು ನಾನು ಇದೇ ತಿಂಗಳು 29, 30, 31ನೇ ತಾರೀಕು ಒಂದು ಪುಣ್ಯಕ್ಷೇತ್ರದಲ್ಲಿ ಕ್ಲಾಸ್ ಮಾಡ್ತಾಯಿದ್ದೀನಿ. ನಾನು 29, 30, 31ನೇ ತಾರೀಕು ಈ 3 ದಿವಸ ನನ್ನ ಜೊತೆಲೇ ಇದ್ದು ಈ ವಿದ್ಯೆ ಹೇಳ್ಕೊಡ್ತಾ ಇದ್ದೀನಿ. 3 ದಿನ ನಾವು ಊಟ ತಿಂಡಿ ವಸತಿ ಸೌಕರ್ಯ ಪುಸ್ತಕ ಎಲ್ಲ ಕೊಡ್ತಾ ಇದ್ದೀವಿ. ಈ ಒಂದು ವಿದ್ಯೆನ ನೀವು ಕಲ್ತಿದ್ದೇ ಆದರೆ ನಿಮ್ಮ ರೋಗ ನೀವೇ ಕ್ಯೂರ್ ಮಾಡ್ಕೋಬೋದು. ನಿಮ್ಮ ಮನೆ ಮಂದಿಯವರಿಗೆಲ್ಲ ರೋಗನ ಕ್ಯೂರ್ ಮಾಡ್ಬೋದು ಔಷಧಿ ಆಪ್ರೇಷನ್ ಇಲ್ದೇ. ನೀವೇ ಒಂದು ಕ್ಲಿನಿಕ್ ಓಪನ್ ಮಾಡಿ ಔಷಧಿ ಕೊಡದೆ ಆಪ್ರೇಷನ್ ಮಾಡ್ದೇ ಈ ಕಾಯಿಲೆನ ಗುಣಪಡಿಸ್ಕೊಳ್ಳೋಂಥ ಒಂದು ಎಕ್ಸ್ಪರ್ಟ್ ಆಗ್ಬೋದು, ಮರ್ಮ ಥೆರಪಿಸ್ಟ್ ಆಗ್ಬೋದು, ಒಂದು ಕ್ಲಿನಿಕ್ ಓಪನ್ ಮಾಡ್ಬೋದು. ಇವತ್ತು ಒಂದು ನಮ್ಮ ದಿನನಿತ್ಯದ ಕಾಯಿಲೆಗಳು ಯಾವುದೇ ಕಾಯಿಲೆ ಆಗಲಿ ಮೆಡಿಕಲ್ ಸ್ಟೋರ್ಗೆ ಕಡೆ ಪಕ್ಷ ಒಂದು 2,000 ರೂಪಾಯಿ ತಿಂಗಳಿಗೆ ಅಂತ ಔಷಧಿಗೆ ಹಾಕ್ತೀವಿ. ಡಯಾಬಿಟಿಸ್ ಮಾತ್ರೆ ಅಂತೆ, BP ಮಾತ್ರೆ ಅಂತೆ, ಪೈಲ್ಸ್ಗೆ. ಹೀಗೆ
ರೋಗ ಗುಣ ಆಗಲಿಂತ ಮೆಡಿಕಲ್ ಸ್ಟೋರ್ಗೆ 2,000 ರೂಪಾಯಿ 3,000 ರೂಪಾಯಿ ಪ್ರತಿ ತಿಂಗಳು ಹಾಕ್ತೀವಿ ನಾವು. ದೊಡ್ಡ ದೊಡ್ಡ ಕಾಯಿಲೆ ಲಕ್ವಾ ಬಂತು, ಕ್ಯಾನ್ಸರ್ ಬಂತು, ಪಿಟ್ಸ್ ಬಂತು ಅಂದರೆ ಲಕ್ಷಾಂತರ ರೂಪಾಯಿ ನಾವು ಹಾಸ್ಪಿಟ್ಲಿಗೆ ಖರ್ಚು ಮಾಡ್ತೀವಿ. ಆ ಲಕ್ಷಾಂತರ ರೂಪಾಯಿ ಆಸ್ಪತ್ರೆ ಕೊಡೋದು, ಔಷಧಿ ಮೇಲೆ ಇನ್ವೆಸ್ಟ್ ಮಾಡೋ ಬದಲು ಈ ವಿದ್ಯೆ ಯಾಕೆ ನೀವು ಕಲಿಬಾರ್ದು? ಔಷಧಿ ಇಲ್ಲದೇ ಬದುಕುವಂಥ ಒಂದು ವಿಶೇಷ. ಅದಕ್ಕೆ ನನಗೊಂದು ಆಸೆ ಇದೆ, ಮನೆಗೊಬ್ಬ ವೈದ್ಯನ ಆಗಬೇಕು ಅಂತ. ಮನೆಗೊಬ್ಬ ವೈದ್ಯನ ಆದಾಗಲೇ ಎಲ್ಲ ಥರದ್ದು ಸೇವೆ ಮಾಡ್ಬೋದು ನೀವು. ಮರ್ಮವಿದ್ಯೆ ಕಾಯಿಲೆ ಜೊತೆಗೆ ಗ್ರಹ ಶಾಂತಿನೂ ಆಗುತ್ತೆ. ಅದನ್ನು ನಾನು ಕ್ಲಾಸಲ್ಲಿ ಹೇಳ್ತಾ ಇದ್ದೀನಿ. ಗ್ರಹಗಳ ಶಾಂತಿಯಿಂದನೂ ಕೂಡ ಮರ್ಮ ಥೆರಪಿಯಿಂದ ಗ್ರಹ ಶಾಂತಿ ಆಗುತ್ತೆ. ಆಗ ಎಷ್ಟೋ ಕಾಯಿಲೆ ಜನ್ಮಾಂತರ ಕಾಯಿಲೆಗಳು ಕೂಡ ಹೊಟ್ಟೋಗ್ಬಿಡ್ತದೆ. ಬೇರೆ ಮಾತ್ರೆ ಇಂಜೆಕ್ಷನಲ್ಲಿ ಹೋಗಲ್ಲ, ಯಾವ ಕಾಯಿಲೆ ಮೆಡಿಸಿನ್ಸಲ್ಲಿ ಹೋಗಲ್ಲ, ಮರ್ಮ ವಿದ್ಯೆಯಲ್ಲಿದೆ. ಯಾಕಂದರೆ ಮರ್ಮದವನ್ನೊಂದು ದೇವತೆಗಳಿದ್ದಾರೆ ಪ್ರತಿಯೊಂದು ಮರ್ಮದಲ್ಲೂ. ಆದ್ದರಿಂದ ಇದು ಆದಿ ದೈವಿಕ ಆದಿ ಭೌತಿಕ ಚಿಕಿತ್ಸೆ ಅಂತ ಕರೀತಾರೆ. ಅಂಥ ವಿಶೇಷವಾದಂಥ ವಿದ್ಯೆ. ಇದಕ್ಕೆ ಯಾರು ಕಲಿಬೇಕು ಅಂತಿದ್ದಾರೋ ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ. workshop.lakshmisrinivas.in ಅಂತೇಳಿ ಮರ್ಮ ಥೆರಪಿಗೆ ಇದು ರಿಜಿಸ್ಟ್ರೇಷನ್ ಲಿಂಕ್ ತೋರಿಸ್ತಾ ಇದ್ವಿ ಸ್ಕ್ರೀನ್ ಮೇಲೆ. ಇದಕ್ಕೆ ಲಾಗಿನ್ ಆಗಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಈ ಮರ್ಮ ಥೆರಪಿ ಬಂದರೆ ನಾನು ಲಯ ಯೋಗ ಫ್ರೀಯಾಗಿ ಹೇಳ್ಕೊಡ್ತಾ ಇದ್ದೀನಿ. ಲಯ ಯೋಗ ಅಂದರೆ ಪೂರ್ವಜನ್ಮ ಶಾಪ ಪಾಪಗಳನ್ನು ಲಯ ಮಾಡೋದು, ನಾಶ ಮಾಡೋದು ಅಂತ ಹಠಯೋಗದಲ್ಲೊಂದು ವಿಶೇಷವಾದ ವಿದ್ಯೆ ಇದು. ಯಾರಿಗೆ ಇಷ್ಟ ಇದೆಯೋ 29, 30, 31 ಇಲ್ಲ ಸ್ಕ್ರೀನ್ ಮೇಲೆ ತೋರಿಸೋ ಲಿಂಕ್ಗೆ ಜಾಯ್ನ್ ಆಗ್ಬೋದು. ನೀವು ಬುಕ್ ಮಾಡ್ಕೋಬೇಕು ಇಮಿಡಿಯೇಟಾಗಿ. ಕೆಲವೇ ಸೀಟ್ಸ್ ಮಾತ್ರ ಇದೆ. 29, 30, 31ನೇ ತಾರೀಕು ಈ ಕೋರ್ಸ್ ನಾನು ಹೇಳ್ಕೊಡ್ತಾ ಇದ್ದೀನಿ. ನಮ್ಮ ಹಳೆ ಸಂಚಿಕೆಗಳನ್ನ ಯಾರು ನೋಡೋಕ್ಕಾಗಿಲ್ವೋ ನಮ್ಮ ಶಿರ್ಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆ SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ. ನೋಡಾದಮೇಲೆ ಲೈಕನ್ನು ಬಟನ್ ಪ್ರೆಸ್ ಮಾಡಿ. ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮ್, ಲಿಂಕ್ಡ್ಇನ್ ಎಲ್ಲ ಕಡೆಯೂ ಕೂಡ ಇನ್ಫಾರ್ಮೇಷನ್ ನಾವು ಅಪ್ಲೋಡ್ ಮಾಡ್ತಾ ಇದ್ದೀವಿ. ಅಲ್ಲೂ ಕೂಡ ನಿಮಗೆ ಭಾಳಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ. ಅಪಾಯಿಂಟ್ಮೆಂಟ್ಸ್ ಬೇಕಿದ್ದವರು www.lakshmisrinivas.in ಅಂತೇಳಿ ನೀವೇ ಯಾವ ಡೇಟಿಗೆ ಯಾವ ಟೈಮ್ಗೆ ಬುಕ್ ಮಾಡ್ಕೊಂಡು ಬಂದರೆ ಭಾಳ ಒಳ್ಳೆಯದು. ಯಾರು ಪ್ರಶ್ನೆ ಕೇಳಬೇಕು ಅವರೇ ಸ್ವತಃ ಬಂದರೆ ಒಳ್ಳೆಯದು. ಬರಬೇಕಾದ್ರೆ ಜಾತಕ ಇದೆ ತೊಗೊಂಬನ್ನಿ. ಇದ್ರ ಜೊತೆಗೆ ನಿಮ್ಮ ಮೆಡಿಕಲ್ ಸಂಬಂಧಪಟ್ಟಂಥ ತೊಂದರೆ, ಯಾವುದಾದ್ರು ಕಾಯಿಲೆಗಳಿಗೆ ಸಂಬಂಧಪಟ್ಟಂಥ ರಿಪೋರ್ಟ್ಸ್ ಇತ್ತು ಅಂದರೆ ಆ ರಿಪೋರ್ಟ್ಸ್ ನೀವು ತೊಗೊಂಡು ಬಂದರೆ ಅದಕ್ಕೆ ನಾವು ಮೆಡಿಕಲ್ ಆಸ್ಟ್ರಾಲಜಿ ಪ್ರಕಾರ ಪರಿಹಾರ ತಿಳಿಸೋಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.